ಭಾಳ ಜನ ರಿಚುವಲ್ ಇದನ್ನ ಅಂಥೇಳಿ ಅದೊಂದು, ಆದರೆ ಲಿಂಗ ಭಾಳ ದೊಡ್ಡ ಕೊಡುಗೆ ಇದು. ಮನಸ್ಸನ್ನು ಇದನ್ನು ಮಾಡಲಿಕ್ಕೆ, ಮನಸ್ಸಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ, ಮನಸ್ಸು ದುರ್ಬಲವಾದಂಥ ಮನಸ್ಸನ್ನು ಸಬಲಗೊಳಿಸಲಿಕ್ಕೆ ಬಸವಣ್ಣ ಕೊಟ್ಟಂಥ ಇಷ್ಟಲಿಂಗ ಭಾಳ ದೊಡ್ಡ ಕೊಡುಗೆ, ಕ್ರಾಂತಿಕಾರಕ ಕೊಡುಗೆ. ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ ಅಡಿಲೇಡ್ದಾಗ ಇದ್ರಾಗ ಭಾಳಷ್ಟು ಇದಕ್ಕೆ ಜನ ಎಲ್ಲ ಕಪಾಟದಾಗ ಇಟ್ಟುಬಿಟ್ಟಿದ್ರು ಅದನ್ನ ಲಿಂಗ. ಇದನ್ನು ಪೂಜೆ ಮಾಡ್ಕೊಳ್ದು ಅಲ್ಲೇ ಇಡೋದು. ಭಾಳ ಮಂದಿ ಪೂಜೆ ಮಾಡ್ಕೊತೀವ್ರಿ ಅಲ್ಲೇ ಹಿಡಿತೀವಿ, ಕೊಳ್ಳಾಗಿರಂಗ ಇಲ್ಲ. ಆದ್ರೆ ನೀವು ಪೂಜೆ ಶರಣ ಹೇಳ್ತಾರೆ, ಅರ್ಚಿಸುವುದರಿಂ, ನಿರೀಕ್ಷಿಸುವುದರಿಂ, ನೆನೆಯುವುದರಿಂ, ಸುಮ್ಮನೆ ಅಂಗದ ಮೇಲೆ ಹೆರೆ ಹಿಂಗದಂತೆ ಧರಿಪುತ್ತದೆ ಉತ್ತಮಂ ಶಿವಾಧವ ಅಂತ. ನೋಡಪ್ಪ, ನಿನಗೆ ಪೂಜೆ ಮಾಡ್ಕೊಳಕ್ಕಾಗ್ಲಿಕ್ಕೆ ಒಮ್ಮೊಮ್ಮೆ ಆದರೂ ಪರವಾಗಿಲ್ಲ, ಆದ್ರೆ ಅಂಗದ ಮೇಲೆ ಲಿಂಗ ಇರಲಿ ಅಂತ ಅರ್ಚಿಸುವುದರಿಂ, ನಿರೀಕ್ಷಿಸುವುದರಿಂ. ನಿನಗೆ ನಿರೀಕ್ಷಣೆ ಶಿವಯೋಗ ಮಾಡ್ಲಿಕ್ಕೂ ಸಮಯ ಇರಲಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ. ಅರ್ಚಿಸುವುದರಿಂ, ನಿರೀಕ್ಷಿಸುವುದರಿಂ, ನೆನೆಯುವುದರಿಂ. ಲಿಂಗವನ್ನು, ದೇವರ ಸ್ಮರಣೆಯನ್ನು ಮಾಡೋದು ನಿನಗೆ ಆಗ್ಲಿಕ್ಕಂದ್ರು ನೋಡಿರಿ ಎಷ್ಟು ಚಂದ ಹೇಳ್ತಾರೆ ಅವರು, ಎಷ್ಟು ಸರಳ ಧರ್ಮವನ್ನು ಕೊಟ್ಟಾರ. ಅರ್ಚಿಸೋದರಿಂ, ನಿರೀಕ್ಷಿಸುವುದರಿಂ, ನೆನೆಯುವುದರಿಂ, ಸುಮ್ಮನೆ ಅಂಗದ ಮೇಲೆ ಹೆರೆ ಹಿಂಗದಂತೆ ಲಿಂಗವ ಧರಿಪುದುತ್ತಮಂ ಶಿವಾಧವ. ಗುರುಗಳ ದೀಕ್ಷಾ ಕೊಡುವತ್ನ್ಯಾಗ ಪ್ರಾಣವತ್ ಧಾರಣೀಯಂತವ, ಇದು ನಿನ್ನ ಪ್ರಾಣ ಅಂತ ಕೊಟ್ಟಿರ್ತಾರ. ಅದನ್ನು ತೆಗೆದಿಟ್ಟಿ ಅಂತಂದ್ರೆ ಪ್ರಾಣ ಹೆಂಗೆ ತೆಗೆದಿಡ್ಲಾಕ ಬರ್ತದೆ. ಅದಕ್ಕಾಗಿ ಅವರಿಗೆಲ್ಲ ಹೇಳಿದ್ವಿ ನಾವು, ಕೊಳ್ಳಾಗ ಅಂಗದ ಮೇಲೆ ಹೆರೆ ಹಿಂಗದಂತೆ ಯಾವಾಗಲೂ ನಮ್ಮ ಅಂಗದ ಮೇಲೆ ಇರಬೇಕು. ಅದನ್ನು ಒಬ್ಬ ಶರಣರು ಹೇಳ್ತಾರೆ, ನಮ್ಮ ಅಂಬಿಕರ ಚೌಡಯ್ಯನವರು. ಸತ್ತರೆ ಸಂಗಾತಿ ಹೂಳಿಸಿಕೊಂಬುವ ಇಷ್ಟಲಿಂಗವ ಸಟೆ ಮಾಡಿ ಮತ್ತೆ ಅನ್ಯ ದೈವಕ್ಕೆರಗುವ ಕತ್ತೆ ಮೂಲ ಫಲರ ಕೊಟ್ಟು ಬಿಡಿ ನಮ್ಮ ಲಿಂಗವ, ಕೊಡದಿದ್ದರೆ ನಡು ನೀರಿನಲ್ಲಿ ಲಿಂಗೈಕ್ಯನ ಮಾಡುವೆನೆಂದು ಆತ ಅಂಬಿಕರ ಚೌಡಯ್ಯನೇ ಶರಣ ಅಂತ ಅದ್ಭುತ ಮಾತನ್ನು ಹೇಳ್ತಾರೆ ನೋಡ್ರಿ. ಇದಕ್ಕೆ ಕನ್ಸ್ಟ್ರಕ್ಟಿವ್ ಅಂದ್ರೆ ಸದರ್ಥಕಾರಿ ಸಿಟ್ಟ ಅಂತಾರೆ. ಡಿಸ್ಟ್ರಕ್ಟಿವ್ ಇದನ್ನಲ್ಲ, ಅಂಗಡಿ ಅಲ್ಲ ಅದು. ಸದರ್ಥಕಾರಿ ಸಿಟ್ಟ. ಗಾಂಧೀಜಿ ಆಶ್ರಮದಾಗ ಯಾರು 3 ದಿವಸಕ್ಕಿಂತ ಹೆಚ್ಚಿರ್ತಿದ್ದಿಲ್ಲ. ಯಾಕಂದ್ರೆ ಉಪ್ಪಿಲ್ಲದು ಉಣ್ಬೇಕಲ್ಲ, ಅವರು ಉಪ್ಪು ತಿಂತಿದ್ದಿಲ್ಲ. ಅದಕ್ಕೆ ಉಪ್ಪಿಲ್ಲದು ಉಣ್ಣೋದು ಅಂತಂದ್ರೆ ಅದು ಒಂದು ತಪಸ್ಸೆ. ಅದಕ್ಕೆ ಗಾಂಧೀಜಿಯವರ ಆಶ್ರಮದಾಗ ಹೆಚ್ಚು ದಿನ ಅದಕ್ಕೆ ಡೇಂಜರಸ್ ಗುಡ್ನೆಸ್ ಅಂತಾರೆ. ಸತರ್ಥಕಾರಿ ಸಿಟ್ಟ. ಶರಣರಿಗೆ ಸಿಟ್ಟು ಹೆಂಗಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಲರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟಲಟನೆ ಹೊಡೆಯಂದಾತ ನಮ್ಮ ಅಂಬಿಕರ ಚೌಡಯ್ಯ. ಎಡಗಾಲ ಮಚ್ಚಿ ತೊಗೊಂಡು ಹೊಡಿಬೇಕಂತ ಯಾರತ್ತಂದ್ರೆ ಈ ಒಳಗ ಲಿಂಗ ಇರ್ಲಕ್ಕಾಗಿ ಮತ್ತು ದೇವ್ರ ಗುಡಿಗೆ ಹೋಗಿ ನಮಸ್ಕಾರ, ಅದನ್ನು ಕೆಳಗೆ ಹಾಕಿ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡೋರನ್ನ ಎಡಗಾಲ ಮಚ್ಚಿ ತೊಗೊಂಡು ಬಡಿಬೇಕಂತಾರೆ. ಯಾಕೆ ಅಂಥ ಅಜ್ಞಾನಿಗಳು ಅಂದರೆ ಧರ್ಮದ ತತ್ವಗಳು ಗೊತ್ತಿಲ್ಲ. ಆ ಧರ್ಮ ಮನುಷ್ಯನ ವಿಕಾಸಗೊಳಿಸ್ಲಿಕ್ಕೆ ಇರುವಂಥ ಧರ್ಮ. ಅದಕ್ಕಾಗಿ ಅಂಥ ಮೌಢ್ಯಗಳನ್ನ ದೂರ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಚಲೋ ಇರ್ತದೆ. ಅದಕ್ಕೆ ಶರಣರು ಕೊಟ್ಟಂಥ ಇದು ಆಧ್ಯಾತ್ಮ ಏನದ ರೀ ಅಂದರೆ ನಮ್ಮ ಸ್ಪಿರಿಚುವಲ್ ಹೆಲ್ತ್, ನಮ್ಮ ಆಧ್ಯಾತ್ಮಿಕ ಆರೋಗ್ಯ, ಎನ್ಲೈಟನ್ಮೆಂಟ್, ಮನುಷ್ಯ ಆನಂದವಾಗಿ ಬದುಕಲಾಕ. ದೇವರ ಬಗ್ಗೆನ ಭಾಳಷ್ಟು ಕನ್ಫ್ಯೂಸ್ ಅದಾವ. ದೇವರ ಬಗ್ಗೆ ಈ ಜಗತ್ತಿನಾಗ ಬರೀ ದೇವರ ಬಗ್ಗೆ ಸರಿಯಾದ ಇದನ್ನು ನಮಗೆ ತಿಳುವಳಿಕೆ ಆಯಿತು ಅಂತಂದ್ರೆ ಭಾರತದೊಳಗೆ, ಈ ಸಮಾಜದೊಳಗೆ, ಈ ಭೂಮಿ ಮೇಲೆ 90% ಮೂಢನಂಬಿಕೆಗಳು ದೂರ ಆಕ್ಕವ. ಎಷ್ಟು ಉರುಳು ಸೇವೆ, ದೀಡ್ ನಮಸ್ಕಾರ, ಕುರಿ ಬೇಡ, ಮರಿ ಬೇಡ, ಬರೀ ಪತ್ರಿಯ ತಂದು ಪೂಜಿಸೋ ಲಿಂಗವ ಅಂತ ಪೂಜೆ ಅಂತ ಹೇಳ್ತಾರೆ ಅವರು. ಇದರಾಗ ಭಾಳ ವೈಚಾರಿಕ ತಾತ್ವಿಕವಾದಂಥ ವಿಚಾರಗಳನ್ನು ಅವ್ರು ಹೇಳ್ತಾರೆ. ಎಷ್ಟು ಚಂದ, ಹೆಂಗೆ ಪೂಜೆ ಮಾಡ್ಕೋಬೇಕಪ್ಪ, ಯಾಕೆ ಪೂಜೆ ಮಾಡಬೇಕು, ಏನು ಪೂಜೆ ಮಾಡಬೇಕು, ತುದಿ ಮೊದಲದೇ ಸುಮ್ಮನೆ ಹಾಳಾಗಿ ಹೋಗ್ತಾರಲ್ಲಪ್ಪ ಯಾಕಟ. ಅದಕ್ಕೆ ಪ್ರಭುದೇವ್ರು ಹೇಳಿಬಿಟ್ರು, ನೋಡಪ್ಪ, ಕಣಿಯ ಪೂಜಿಸಿದಿ ನಾವು ಕಳಿಯಲಿ ಬೇಡ, ಮಣಿಯ ನೆನೆಸಿದಿ ನಾವು ಕಳಿಯಲಿ, ಕ್ಷಣದಲ್ಲಿಗಿನ ಅರ್ಧ ಕ್ಷಣವಾದ ಬರೀ ಒಂದು ಅರ್ಧ ಕ್ಷಣ ನಿಜದ ನೆನವು ಸಾಕು, ಬೆಂಕಿಯೊಳಗುಳ್ಳ ಬಿಸಿ ಬಿಸಿನೀರೊಳಗುಂಟೆ ಗುಹೇಶ್ವರ. ನೋಡಿರಿ, ಈ ಪೂಜೆನೂ ನಮ್ಮ ಆರೋಗ್ಯಕ್ಕೆ. ಯಾಕಂದ್ರೆ ವೈದ್ಯ ಸಂಗಣ್ಣ 770 ಅಮರಗಣಗಳಲ್ಲಿ ಅನುಭವ ಮಂಟಪ ಅಂತ ಒಂದು ಭಾಳ ದೊಡ್ಡ ಇದನ್ನು
ಇಟ್ ಈಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್. ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಸಂಸ್ಥೆ. ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟವರ ಬಸವಣ್ಣವರು. ಅಲ್ಲೇ ನೋಡ್ರಿ, ಉತ್ತಂಗಿ ಚೆನ್ನಪ್ಪ ಅಂತ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹೇಳ್ತಾರೆ, ಏನಪ್ಪ ಅಂದ್ರೆ ದ ಬರ್ನಿಂಗ್ ಜೈಲ್ ಆಫ್ ಬಸವ ಫಾರ್ ಪುಟ್ಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್. ನಾಟ್ ಓನ್ಲಿ ಪೊಲಿಟಿಕಲ್ ಡೆಮೋಕ್ರಸಿ, ರಿಲಿಜಿಯಸ್ ಡೆಮೋಕ್ರಸಿ. ಒಬ್ಬ ಪಾತ್ರದ ಕಿಮಗ, ಒಬ್ಬ ನಟವರ ಜನಾಂಗದ ಮದ್ದಳೆ ಕಾಯಕದ ಒಬ್ಬ ಅಲ್ಲಯ್ಯನನ್ನು ಶೂನ್ಯ ಪೀಠದ ಮೇಲೆ ಕೂಡಿಸಿ ಕೆಳಗೆ ಕೂಡ್ತಾರವರು. ಒಬ್ಬ ದೇಶದ ಆದ್ಯ ರಾಜ್ಯದ ಪ್ರಧಾನಿ. ಅದಕ್ಕೆ ಇದು ಭಾಳ ದೊಡ್ಡ ಡೆಮಾಕ್ರಸಿ. ಇದು ಹೆಲ್ತಕ್ಕೆ ನನಗಿಂತ ಕಿರಿಯರ್ ಇಲ್ಲ, ಶಿವಭಕ್ತರಿಗಿಂತ ಹಿರಿಯಲ್ಲ. ನೋಡ್ರಿ, ನಮ್ಮ ಮನವನ್ನು ಅಂದ್ರೆ ಇಂದ್ರಿಯಗಳನ್ನು, ಮನೆಯನ್ನು, ಸಮಾಜವನ್ನು ಅದಾಗ ನಾವು ಸಂಘಟನೆ ಮಾಡಬೇಕಾಗಿತ್ತು ಅಂದ್ರೆ ಇದು ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಯು ಆರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್. ಇಡೀ ಜಗತ್ತಿನ ಜನರಿಗೆ ಹೇಳ್ತಾರ, ನಾನು ಒಬ್ಬನೇ ಭಕ್ತ, ನೀವೆಲ್ಲರೂ ಶರಣರು ಏನದಿರಿ, ಇವರೆಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಶರಣರು ಏನದಿರಿ, ನೀವೆಲ್ಲರೂ ಮಾತಾಡೋ ದೇವರು. ನೋಡಿ, ಜಂಗಮಲಿಂಗ ಅಂತಾರೆ ಅವ್ರು. ಜಂಗಮಲಿಂಗ ಅಂದರೆ ಮಾತಾಡೋ ದೇವರು. ಗುಡಿಯನ್ ದೇವರು ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ. ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್. ಇದನ್ನು ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೆನು ದಿನ ದಿನವೂ. ಹೇ ದೇವ, ಈ ದೇವ ಮಂದಿರವನ್ನು ಪವಿತ್ರವಾಗಿ ಇಟ್ಕೋತೀನಿ ನಾನು. ಯಾಕಂದರೆ ಇದರೊಳಗೆ ಪವಿತ್ರವಾದ ಆಹಾರವನ್ನು ಹಾಕಬೇಕು, ಪರಿಶುದ್ಧವಾದ ಆಹಾರವನ್ನು ಹಾಕಬೇಕು. ಮತ್ತು ನೋಡಿರಿ, ಆಹಾರವನ್ನು ಪ್ರಸಾದವನ್ನಾಗಿ ಮಾಡ್ಕೊಂಡು ತೊಗೋಬೇಕಂತಾರೆ.